ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ EPF ನೌಕರರು, ಕಾರ್ಮಿಕರು, ನಿವೃತ್ತ ನೌಕರರು, ಪಿಂಚಣಿದಾರರು, KSRTC, BMTC ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. EPF ಕನಿಷ್ಠ ಪಿಂಚಣಿ ದಶಕಗಳಿಂದ ಹೋರಾಟದ ಫಲ. ಒಂದು ಶುಭ ಸುದ್ದಿ, ಗುಡ್ ನ್ಯೂಸ್ ಬರ್ತಾ ಇದೆ. ಇದು ಪ್ರತಿಯೊಬ್ಬ KSRTC ನೌಕರರು, ನಿರ್ವಾಹಕರು, ನಿವೃತ್ತ ನೌಕರರು, ಕಾರ್ಮಿಕರಿಗೆ ಭಾರಿ ಲಾಭ ತರುತ್ತೆ. ಕನಿಷ್ಠ ಪಿಂಚಣಿ ಮಿನಿಮಮ್ ಪೆನ್ಷನ್ 7,500 ರೂಪಾಯಿಗಳಿಗೆ ಏರಿಕೆ ಆಗೋದು ಫಿಕ್ಸ್. ಇನ್ನೇನು ಇನ್ನು 10 ದಿನದಲ್ಲಿ ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ಕನಿಷ್ಠ ಪಿಂಚಣಿ ಸಿಗೋದು ಖಚಿತ ಅನ್ನುವಂಥ ಮಾಹಿತಿಯೊಂದು ಬರ್ತಾ ಇದೆ. ಕನಿಷ್ಠ ಪಿಂಚಣಿ ಯಾವಾಗ ಸಿಗತ್ತೆ, ಏನು ಸಿಗತ್ತೆ, ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ಸುಮಾರು 10 ವರ್ಷಗಳಿಂದ ಮಿನಿಮಮ್ ಪೆನ್ಷನ್ನು ಬಗ್ಗೆ ಹೋರಾಟಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಿನಿಮಮ್ ಪೆನ್ಷನ್ 7,500 ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ರಾಷ್ಟ್ರೀಯ ಆಂದೋಲನಾ ಸಮಿತಿ, ಅಂದರೆ EPF ಹೋರಾಟ ಸಮಿತಿ, ಅದರಲ್ಲಿ ಪ್ರಮುಖವಾಗಿ ರಮಾಕಾಂತ್ ನರಗುಂದ ಅವರು, ಕ್ಯಾಪ್ಟನ್ ಅಶೋಕ್ ಕುಮಾರ್ ಹಾಗೂ ಇತರೆಯವರು ನಮ್ಮೆಲ್ಲರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಹಾಗೂ ಎಲ್ಲ ರಾಜ್ಯಗಳಲ್ಲಿ ಕನಿಷ್ಠ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ರಮಾಕಾಂತ್ ನರಗುಂದರ್ ಅವರು ಈ ವಯಸ್ಸಿನಲ್ಲೂ ಕೂಡ ಹೋರಾಟಗಳನ್ನು ಮಾಡ್ಕೊಂಡು ಬಂದು ನಮ್ಮೆಲ್ಲರಿಗೂ ಮಿನಿಮಮ್ ಪೆನ್ಷನನ್ನು ಕೊಡಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಈಗ ಒಂದು 5 ಡೇಸ್ ಬ್ಯಾಕು ಅವರು ಕೇಂದ್ರದ ಕಾರ್ಮಿಕ ಸಚಿವರನ್ನು ಹಾಗೂ ಇತರೆ ಸಚಿವರನ್ನು ಭೇಟಿಯಾಗಲು ಅವರ ಟೀಮ್ ಜೊತೆ ದೆಹಲಿಗೆ ಹೋಗಿತ್ತು. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ, ಯಾವಾಗ ಮಿನಿಮಮ್ ಪೆನ್ಷನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ವಿವರವಾದ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಈಗ ಸೆಷನ್ ನಡೀತಾ ಇರೋದ್ರಿಂದ, ಚಳಿಗಾಲದ ಅಧಿವೇಶನ ನಡೀತಾ ಇರೋದ್ರಿಂದ ಕೇಂದ್ರದ ಸಚಿವರು, ಕಾರ್ಮಿಕ ಖಾತೆಯ ಸಚಿವರಾದ ಮನ್ಸುಖ್ ಮಾಂಡವಿಯವರನ್ನು ಭೇಟಿ ಮಾಡಲು ಪ್ರಯತ್ನ ಪಟ್ಟರೂ ಕೂಡ ಅವರು ಭೇಟಿಗೆ ಸಿಗದೇ ಇರೋದ್ರಿಂದ, ಅವರು ಔಟ್ ಆಫ್ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಅವರನ್ನು ಭೇಟಿ ಮಾಡೋಕ್ಕಾಗಿಲ್ಲ. ಆದರೆ ಇತರೆ ಮಿನಿಸ್ಟ್ರುಗಳನ್ನು ಹಾಗೂ MP ಗಳನ್ನು ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ನಮಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಅದ್ರ ಜೊತೆಯಲ್ಲಿ NSC ಅವರು ಸುಮ್ಮನೆ ಕೂರ್ದನೆ ಕೇಂದ್ರ EPF ಕಚೇರಿಗೆ ಭೇಟಿ ನೀಡಿ ನಮಗೆ ಕೊಡಬೇಕಾದಂಥ ಮಿನಿಮಮ್ ಪೆನ್ಷನನ್ನು ಯಾವಾಗ ಕೊಡ್ತೀರಿ, ಏನಾಗ್ತಾ ಇದೆ, ಪ್ರೋಗ್ರೆಸ್ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಹೋಗಿ ಚರ್ಚೆ ಮಾಡಿ ನೋಡಿದಾಗ ಅವರಿಗೆ ಒಂದು ಶುಭ ಸುದ್ದಿ ಕಾದಿತ್ತು. ಏನು, ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ MP ಇರುವಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸಮಿತಿ ಒಂದು ವರದಿಯನ್ನು ಕೊಟ್ಟಿತ್ತು. ಆ ವರದಿಯಲ್ಲಿ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ವರದಿಯನ್ನು ಕೊಟ್ಟಿತ್ತು. ಈ ವರದಿಗೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ಇಲಾಖೆಯಿಂದ EPF ಕಚೇರಿಯಲ್ಲಿ ಬಂದಿದೆ. EPF ಕಚೇರಿಯಲ್ಲಿ ಮಿನಿಮಮ್ ಪೆನ್ಷನನ್ನು ಹೆಚ್ಚಳ ಮಾಡುವ ಸಾಧಕ ಬಾಧಕಗಳು ಹಾಗೂ ವ್ಯಾಲ್ಯೂಯೇಷನನ್ನು ಮಾಡ್ತಾ ಇದ್ದಾರೆ. ಈ ವ್ಯಾಲ್ಯೂಯೇಷನ್ ಮಾಡಿ ಎಷ್ಟು ಪಿಂಚಣಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಖಚಿತ ನಿರ್ಧಾರಕ್ಕೆ ಇದೇ ಡಿಸೆಂಬರ್ 31ರ ಒಳಗೆ ಬರ್ಬೋದು. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸಮಿತಿ ಏನು ಶಿಫಾರಸು ಮಾಡಿದೆ, ಆ ಶಿಫಾರಸು ಮಾಡಿರುವಂತಹ ಕನಿಷ್ಠ ಪಿಂಚಣಿಯನ್ನು ಮುಂದಿನ ವರ್ಷದ ಜನವರಿ ತಿಂಗಳಲ್ಲಿ ಕೊಡಬಹುದು ಅನ್ನೋ ಒಂದು ಮಾಹಿತಿ ಬಂತು. ಈ ಇವ್ಯಾಲ್ಯೂಯೇಷನ್ನ ಖಾಸಗಿ ಸಂಸ್ಥೆ ಒಂದು ಮಾಡ್ತಾ ಇದೆ. ಖಾಸಗಿ ಸಂಸ್ಥೆ ಮಾಡಿ ತನ್ನ ವರದಿಯನ್ನು ಕೊಟ್ಟ ನಂತರ EPF ಅದನ್ನು ಅನುಮೋದಿಸಿ ಮತ್ತೆ ಕಾರ್ಮಿಕ ಇಲಾಖೆಗೆ ಕಳಿಸಿ ಕಾರ್ಮಿಕ ಇಲಾಖೆ
ಸಚಿವರಾದ ನಮ್ಮೆಲ್ಲರಿಗೆ ಭರವಸೆಯನ್ನು ಕೊಟ್ಟಿರುವಂಥ ಮನ್ಸುಖ್ ಮಾಂಡವೀಯ ಅವರು ಇದನ್ನು CBT ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡಿ ನಂತರ ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಈ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಂಡು ನಮಗೆ ಇದೇ ತಿಂಗಳ ಅಂತ್ಯ ಅಥವಾ ಮುಂದಿನ ವರ್ಷದ ಜನವರಿ ಅಂತ್ಯದ ಒಳಗಾಗಿ ನಾವೆಲ್ಲರೂ ನಿರೀಕ್ಷೆ ಮಾಡ್ತಿದ್ದಂಥ ಮಿನಿಮಮ್ ಪೆನ್ಷನನ್ನು ಕೊಡೋಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಇದೊಂದು ಉತ್ತಮ ಬೆಳವಣಿಗೆ. ಈ ರೀತಿ ನಮ್ಮೆಲ್ಲರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಇರುವಂಥ NSC ಅವರಿಗೆ ಒಂದು ಧನ್ಯವಾದಗಳನ್ನು. ಈ ವಯಸ್ಸಿನಲ್ಲೂ ಹಲವಾರು ಜನರನ್ನು ಭೇಟಿ ಮಾಡಿ EPFO ಮಿನಿಮಮ್ ಪೆನ್ಷನ್ ಕೊಡಿಸೋದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮೊನ್ನೆ ಒಂದು ಶಾಕಿಂಗ್ ನ್ಯೂಸ್ ಬಂದಿತ್ತು. ಕೇಂದ್ರದ ಕಾರ್ಮಿಕ ಖಾತೆಯ ರಾಜ್ಯ ಸಚಿವರಾದ ನಮ್ಮ ಕರ್ನಾಟಕದವರೇ ಆದ ಶೋಭಾ ಕರಂದ್ಲಾಜೆ ಅವರು ಒಂದು ಮಾಹಿತಿಯನ್ನು ಸಂಸತ್ನಲ್ಲಿ ಹಂಚಿಕೊಂಡಿದ್ದರು. ಸಂಸತ್ನಲ್ಲಿ ಕೇಳಲಾದ ಪ್ರಶ್ನೆಗೆ ಮಿನಿಮಮ್ ಪೆನ್ಷನ್ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಬಳಿ ಯಾವುದಾದ್ರೂ ಮಾಹಿತಿ ಇದೆಯಾ ಅಂತ ಕ್ವಶನ್ ಕೇಳಿದಾಗ ಅವರು ಮಿನಿಮಮ್ ಪೆನ್ಷನನ್ನು ಈಗ ಕೊಡ್ತಿರೋಂಥ 1,000 ರೂಪಾಯಿ ಮುಂದುವರಿಸ್ತೀವಿ, ಹೆಚ್ಚಳ ಮಾಡುವ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದರು. ಇದಕ್ಕೆ ನಾವು ಶೋಭಾ ಕರಂದ್ಲಾಜೆ ಅವರಿಗೆ ಕೇಳೋದೇನೆಂದರೆ, ನೀವು ಇತ್ತೀಚಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಉತ್ತರ ಕೊಡಬೇಕಿತ್ತು. ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಗೊಂದಲ ಮಾಡುವಂಥ ಕೆಲಸವನ್ನು ಮಾನ್ಯ ಸಚಿವರು ಮಾಡಬಾರ್ದು. ನೀವು ಆ ದಿನ ಏನು ಉತ್ತರ ಕೊಟ್ರಿ ಆ ಉತ್ತರ 2019ರಲ್ಲಿ ಸಂಸತ್ನಲ್ಲಿ ಕೊಟ್ಟ ಉತ್ತರವನ್ನು ಯಥಾವತ್ತಾಗಿ ಕೊಟ್ಟಿದ್ದೀರಿ, ಹೊಸ ಉತ್ತರ ಅಲ್ಲ. ದಯವಿಟ್ಟು ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಕೊಡಬೇಕಿತ್ತು. ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸಮಿತಿ ಮಿನಿಮಮ್ ಪೆನ್ಷನನ್ನು ಹೆಚ್ಚಳ ಮಾಡೋದ್ರ ಬಗ್ಗೆ ರೆಕಮೆಂಡೇಷನನ್ನು ಮಾಡಿತ್ತು. ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ಬೋದಿತ್ತು, ಆದರೆ ಕೊಟ್ಟಿಲ್ಲ. ಆದರೂ ಕೂಡ ನಮ್ಮ ರಾಜ್ಯದವರೇ ಆದಂತಹ ಶೋಭಾ ಕರಂದ್ಲಾಜೆ ಅವರನ್ನು ನಾವು ಬೆಂಗಳೂರಿಗೆ ಬಂದ ನಂತರ ಬೆಂಗಳೂರಿನಲ್ಲಿ ಇನ್ನೂ ಹೆಚ್ಚಿನ ಜನರನ್ನು ಸೇರಿಸಿ ಅವರನ್ನು ಭೇಟಿ ಮಾಡಿ ಒಂದು ಸಭೆಯನ್ನು ಮಾಡಿ ನಮಗೆ ಬರಬೇಕಾದಂತಹ ಮಿನಿಮಮ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೀವಿ ಅಂತ ಕೂಡ ರಮಾಕಾಂತ್ ನರಗುಂದರ್ ಅವರು ತಮ್ಮ ಭಾವನಾತ್ಮಕವಾದ ವಿಡಿಯೋದಲ್ಲಿ ವಿವರವನ್ನು ತಿಳಿಸಿದ್ದಾರೆ. ಏನೇ ಆದರೂ ಕೂಡ ಮುಂದಿನ ವರ್ಷ ಜನವರಿ ಅಂತ್ಯದ ಒಳಗಾಗಿ ಸಮಸ್ತ ನಿವೃತ್ತ ನೌಕರರು, ಪಿಂಚಣಿದಾರರು, ನೌಕರರು, ಕಾರ್ಮಿಕರಿಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಅಥವಾ ಹೆಚ್ಚುವರಿ ಪಿಂಚಣಿ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಹೊಸ ವರ್ಷ ನಮ್ಮೆಲ್ಲರ ಬಾಳಿಗೆ ಹರ್ಷವನ್ನು ತರಲಿ, ಮಿನಿಮಮ್ ಪೆನ್ಷನ್ ಜಾರಿ ಆಗಲಿ ಅಂತ ಕೇಳ್ಕೊಂತ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.